ಬೆಳಗಾವಿಯಲ್ಲಿ ಇವತ್ತು ಅದ್ದೂರಿಯಾಗಿ ಬೆಳಗಾವಿ ಉತ್ಸವ ನಡೀತಾ ಇದೆ. ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಕನ್ನಡದ ನಟರು, ಎಲ್ಲ ನಟರು ಬೆಳಗಾವಿಗೆ ಬಂದಿದ್ದಾರೆ. ಖುಷಿ ಆಗುತ್ತೆ. ಒಂದು ಕಡೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಲೋಕಸಭಾ ಸ್ಪೀಕರ್ಗೆ ದೂರನ್ನು ಕೊಡುವಂಥ ಕೆಲಸ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಬೆಳಗಾವಿ ಇರಲಿ, ಬೆಳಗಾವಿಯ ಒಂದು ಹಿಡಿ ಮಣ್ಣನ್ನು ಮುಟ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿಯ ಕನ್ನಡಿಗರು ಅಷ್ಟೊಂದು ಗಟ್ಟಿಯಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇಡೀ ಕನ್ನಡಿಗರು ಮತ್ತು ಕನ್ನಡ ಚಿತ್ರರಂಗ, ಕನ್ನಡದ ಸಾಹಿತಿಗಳು, ಕರ್ನಾಟಕದ ಅಧಿಕಾರಿಗಳು ಗಟ್ಟಿಯಾಗಿ ನಿಂತಿದ್ದಾರೆ. ನಾವು ಯಾರಿಗೂ ಬರಬೇಡಿ ಅಂತ ಹೇಳಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಇಲ್ಲಿ ಕನ್ನಡಿಗರ ನಡುವೆ ದ್ವೇಷವನ್ನು ಬಿತ್ತಲಿಕ್ಕೆ ಬರ್ತೀನಂದರೆ ಅದನ್ನು ನಮ್ಮ ಡಿ ಸಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿನಂದನೆಗಳನ್ನು ಹೇಳ್ತೀನಿ. ನಮ್ಮ ಶಿವಾನಂದ ನೀಲಣ್ಣವರು, ನಮ್ಮ ಅಭಿಯವರು ಒಳ್ಳೆ ಕನ್ನಡದ ಉತ್ಸವವನ್ನು ಮಾಡೋದ್ರ ಮುಖಾಂತರ, ಎಲ್ಲ ನಟರನ್ನ ಕರೆಸೋದ್ರ ಮುಖಾಂತರ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಶುಭವಾಗಲಿ. ಯಾವತ್ತೂ ನಾವು ಬೆಳಗಾವಿ ಪರವಾಗಿರ್ತೀವಿ, ಕನ್ನಡಿಗರ ಪರವಾಗಿರ್ತೀವಿ. ಕನ್ನಡಕ್ಕೆ ಏನೇ ತೊಂದರೆ ಆದರೂ ಸುಮ್ಮನೆ ಇರಲ್ಲ. ನಾನು ಗಡಿ ಭಾಗದಿಂದ ಬರ್ತಾ ಇದ್ದೀನಿ. ಇವತ್ತು ಸುಗ್ರೀವಾಜ್ಞೆ ತಂದಿದೆ ಸರ್ಕಾರ, ನಾಮಫಲಕ 60% ಇರಲೇಬೇಕಂತ. ಆದರೆ ಗಡಿ ಭಾಗದಲ್ಲಿ ಇವತ್ತು ಸಹ ಬದಲಾವಣೆ ಆಗಿಲ್ಲ. ಇಲ್ಲಿ ಡಿ ಸಿ ಅವರು ಆ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ದೀನಿ. ಖಂಡಿತವಾಗಲೂ ಡಿ ಸಿ ಅವರ ಬೆನ್ನಿಗೆ ಇಡೀ ಸರ್ಕಾರ, ವಿರೋಧ ಪಕ್ಷ, ಕನ್ನಡಿಗರು, ಕನ್ನಡದ ನಟರು, ಕನ್ನಡ ಹೋರಾಟಗಾರರು ಗಟ್ಟಿಯಾಗಿದ್ದೀವಿ. ಯಾವುದಕ್ಕೂ ಹಂಚಬೇಕಾಗಿಲ್ಲ. ಅಂಥ ಸಂದರ್ಭ ಬಂದರೆ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ.